ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಘಮಘಮ 88ನೇ ಸಾಹಿತ್ಯ ಸಮ್ಮೇಳನ ಗಣಿನಾಡು ಬಳ್ಳಾರಿಯಲ್ಲಿ ನಡೆಸುವುದಾಗಿ ಘೋಷಣೆ. ಕನ್ನಡ ಹಬ್ಬದಲ್ಲಿ ಮಿಂದೆದ್ದ ಜನ, ಸಂಗೀತ ಕಲರವಕ್ಕೆ ಎಲ್ಲರೂ ದಿಲ್ ಖುಷ್. ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಮಂಡ್ಯದಲ್ಲಿ ನಡೀತಾ ಇದ್ದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. 3 ದಿನ ಕೂಡ ಯಾವ ತೊಂದರೆ, ವಿವಾದ, ಗಲಾಟೆ ಇಲ್ಲದೆ ಸಮ್ಮೇಳನ ನಡೆದಿತ್ತು. ಆದರೆ ಸಮ್ಮೇಳನದ ಕೊನೆಯ ದಿನವಾದ ನಿನ್ನೆ ವೇದಿಕೆಯಲ್ಲಿ ಕವಿಗೋಷ್ಠಿಗಳು, ಚರ್ಚೆಗಳು ನಡೀತಾ ಇದ್ರೆ ಇತ್ತ ಭರ್ಜರಿ ಬಾಡೂಟ ಹಂಚಿಕೆಯಾಗ್ತಾ ಇತ್ತು. ಬಾಡೂಟಕ್ಕೆ ಫೇಮಸ್ ಆಗಿರುವ ಮಂಡ್ಯದಲ್ಲಿ ಭಾರಿ ವಿರೋಧದ ಮಧ್ಯೆನೇ ಪ್ರಗತಿಪರರು ಬಾಡೂಟ ಹಂಚಿದ್ರು. ಮಾಂಸದೂಟ ಸವಿಯುವುದಕ್ಕೆ ಮಾಂಸಾಹಾರ ಪ್ರಿಯರು ಮುಗಿಬಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹಂಚಿಕೆಗೆ ಕೆಲವರು ಅಡ್ಡಿಪಡಿಸಿದ್ರು. ಕೂಡಲೇ ಬಾಡೂಟ ವಿತರಿಸ್ತಾ ಇದ್ದ ವೇಳೆ ವಶಕ್ಕೆ ಪಡೆಯುವುದಕ್ಕೆ ಪೊಲೀಸರು ಯತ್ನಿಸಿದ್ರು. ಸಮ್ಮೇಳನ ಸ್ಥಳದಲ್ಲಿ ಪ್ರಗತಿಪರರು ಪೊಲೀಸರ ನಡುವೆ ಜಟಾಪಟಿ ನಡೆಯಿತು. ಬಳಿಕ ಪೊಲೀಸರು ಬಾಡೂಟ ವಶಕ್ಕೆ ಪಡೆದ್ರು. ಈ ವೇಳೆ ವಾಗ್ವಾದವೂ ನಡೆಯಿತು. ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭದಿಂದಲೂ ಪ್ರಗತಿಪರರು ಮಾಂಸದೂಟಕ್ಕಾಗಿ ಪಟ್ಟು ಹಿಡಿದಿದ್ರು, ಹೋರಾಟ ಮಾಡಿದ್ರು. ಅದರಲ್ಲೂ ನಿನ್ನೆಯಂತೂ ತಾವೇ ಮಾಂಸದೂಟ ತಯಾರಿಸಿಕೊಂಡು ಬಂದು ವಿತರಿಸಿದ್ರು. ರಾಗಿ ಮುದ್ದೆ, ನಾಟಿಕೋಳಿ ಸಾರು, ಕಬಾಬ್ ವಿತರಿಸಿ ಸಾಹಿತ್ಯ ಸಮ್ಮೇಳನ ಆಯೋಜಕರಿಗೆ ಸೆಡ್ಡು ಹೊಡೆದಿದ್ರು. ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹಂಚಿದ್ದಕ್ಕೆ ಕೆಲ ಸಾಹಿತ್ಯಾಸಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ ಪ್ರೇಮಿಗಳು ವೆಜ್ ತಿನ್ನೋರು ಇರ್ತಾರೆ, ನಾನ್ ವೆಜ್ ತಿನ್ನೋರು ಇರ್ತಾರೆ. ಎಲ್ರಿಗೂ ಸಹ ಇರುಸು ಮುರುಸು ಆಗೋದು ಬೇಡ. ಇದೊಂದು ಸಾಮೂಹಿಕ ಕಾರ್ಯಕ್ರಮವಾಗಿರೋದ್ರಿಂದ ಇಟ್ಸ್ ಬೆಟರ್ ವೆಜ್ಜೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಪ್ರಗತಿಪರರ ಹೋರಾಟಕ್ಕೆ ಮಣಿದ ಸಮ್ಮೇಳನದಲ್ಲಿ ಮೊಟ್ಟೆ ವಿತರಣೆ ಮಾಡಲಾಯಿತು. ಅಕ್ಷರ ಜಾತ್ರೆಯಲ್ಲಿ ಮಾಂಸಾಹಾರ ನೀಡುವಂತೆ ಪ್ರಗತಿಪರರು ಆಗ್ರಹಿಸಿದ್ರು. ಬಾಡೂಟ ನೀಡೋದಕ್ಕೆ ಆಗದಿದ್ದರೆ ಮೊಟ್ಟೆಯನ್ನಾದರೂ ನೀಡುವಂತೆ ಮನವಿ ಮಾಡಿದ್ರು. ಈ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಊಟದ ಜೊತೆ ಮೊಟ್ಟೆ ವಿತರಣೆ ಮಾಡಿತ್ತು. ಹಿರಿಯ ಸಾಹಿತಿ ಗೂರು ಚೆನ್ನಬಸಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನದಲ್ಲಿ 6 ನಿರ್ಣಯ ಕೈಗೊಳ್ಳಲಾಗಿದೆ. ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ 2022 ಸಮಗ್ರ ಜಾರಿಗೆ ಒತ್ತಾಯಿಸಲಾಗಿದೆ. ಸರ್ಕಾರಿ ಕನ್ನಡ ಶಾಲೆಗೆ ಕಟ್ಟಡ ಸೇರಿದಂತೆ ಮೂಲಸೌಕರ್ಯ ಒದಗಿಸಬೇಕು. ಜೊತೆಗೆ ಖಾಲಿ ಇರುವ ಶಿಕ್ಷಕರ ಹುದ್ದೆ ಭರ್ತಿ ಹಾಗೂ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕಾಗಿ ಒತ್ತಾಯಿಸಲಾಗಿದೆ. ದಾವಣಗೆರೆಯಲ್ಲಿ ನಡೆಯಬೇಕಾಗಿದ್ದ ವಿಶ್ವ ಕನ್ನಡ ಸಮ್ಮೇಳನವನ್ನ ಶೀಘ್ರ ಮಾಡಬೇಕು ಅಂತಲೂ ನಿರ್ಣಯ ಕೈಗೊಳ್ಳಲಾಗಿದೆ. ಜೊತೆಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಶೀಘ್ರ ಘೋಷಿಸಬೇಕು ಅಂತ ನಿರ್ಣಯ ಕೈಗೊಳ್ಳಲಾಗಿದೆ. ಆರು ನಿರ್ಣಯ ಕೈಗೊಳ್ಳುವುದರೊಂದಿಗೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಇನ್ನು 88ನೇ ಸಾಹಿತ್ಯ ಸಮ್ಮೇಳನ ಗಣಿನಾಡು ಬಳ್ಳಾರಿಯಲ್ಲಿ ನಡೆಯಲಿದೆ ಅಂತ ಘೋಷಿಸಲಾಯಿತು. ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿದ್ರು. ಇವರ ಜೊತೆಗೆ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿ, ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉಪಸ್ಥಿತರಿದ್ದರು. ಈ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸಚಿವ ಚೆಲುವರಾಯಸ್ವಾಮಿ ಸನ್ಮಾನಿಸಿದ್ರು. ಮಂಡ್ಯದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೊನೆ ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕರ್ನಾಟಕ ಪೊಲೀಸ್ ಬ್ಯಾಂಡ್ ವೃಂದವು ಕನ್ನಡ ಗಾಯನಗಳ ವಿಶೇಷ ಸುದ್ದಿಗೋಷ್ಠಿ ನಡೆಸಿಕೊಡ್ತು.